ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ವೀಕೆಂಡೆಲ್ಲ ಮುಗಿಸಿ ಇವತ್ತು ಮಂಡೇ. ವೀಕೆಂಡಲ್ಲಿ ಅಂದರೆ ಭಾನುವಾರ ಎಸ್ಪೆಷಲಿ ಮಧ್ಯಾಹ್ನದ ಮೇಲೆ ನಾವು ಏನು ಮಾಡಿದ್ವಿ ಅಂತ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಪ್ರತಿದಿನ ಆಟ ಆಡೋ ಆಟ ಸಾಮಾನುಗಳೆಲ್ಲ ಒಂದು ಸ್ವಲ್ಪ ಗಲೀಜಾಗಿರುತ್ತೆ. ಅದು ಅವಾಗವಾಗ ತೊಳಿತಾ ಇರ್ತೀನಿ, ಬಿಕಾಸ್ ಅವಳು ಅದನ್ನು ಬಾಯಿಗೆಲ್ಲ ಹಾಕೋತಾ ಇರ್ತಾಳಲ್ವ. ಆ ಮಕ್ಳಿಗೆ ಗೊತ್ತಾಗಲ್ಲ, ಆಟ ಆಡ್ಬೇಕಾದ್ರೆ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾಳೆ, ಮತ್ತು ಅದರಿಂದ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಹೇಳಿ ಇದು ಬೇಬಿ ಹಗ್ದು ಇದು ವಾಟರ್ ಬಾಟಲ್ಸ್ ಆಗಿರ್ಬೋದು ಅಥವಾ ನಮ್ಮ ವಾಟರ್ ಬಾಟಲ್ಸ್ ಆಗಿರ್ಬೋದು ಹಾಕ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಅದಲ್ಲದೆ ಇದನ್ನು ತರಕಾರಿ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಬಟ್ ನಾನು ತರಕಾರಿ ಎಲ್ಲ ಇದನ್ನಲ್ಲಿ ತೊಳೆಯಲ್ಲ, ಬರೀ ನೀರಲ್ಲಿ ತೊಳಿತೀನಿ. ಬಟ್ ಈ ಥರ ಆಟ ಸಾಮಾನುಗಳು, ಅವಳು ಕೆಲವು ಯೂಸ್ ಮಾಡುವಂಥ ಸ್ಪೂನು, ಆಟ ಸಾಮಾನುಗಳೆಲ್ಲ ಈ ಥರ ಲಿಕ್ವಿಡ್ ಹಾಕಿ ತೊಳೆದು ಒಂದು ಸ್ವಲ್ಪ ಒಣಗಿಸಿ ಆಮೇಲೆ ಆಟ ಆಡೋಕ್ಕೆ ಕೊಡ್ತೀನಿ. ಸೊ ದಟ್ ನೀಟಾಗಿರುತ್ತೆ, ಇನ್ಫೆಕ್ಷನ್ಸ್ ಏನೂ ಆಗಲ್ಲ ಅಂತ ಹೇಳಿ. ಸೊ ಇದೇನಿದು ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ಹಾಕ್ತಾರೆ ಅಂತ ಕಾಯ್ತಾ ಇದ್ರೆ ಡೈಲಿ ವ್ಲಾಗ್ ಹಾಕ್ಬಿಟ್ಟೆ ಅಂತ ಅಂದ್ಕೊಳ್ತಿದ್ದೀರಾ. ಆ್ಯಕ್ಚುಲಿ ನಾನು ಆ್ಯನಿವರ್ಸರಿ ದಿನ ಅಷ್ಟಾಗಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನಾನು ಜಾನು ಡಿಸೈಡ್ ಮಾಡಿದ್ವಿ ದಟ್ ನಾವು ವೀಡಿಯೋ ಏನೂ ಮಾಡ್ಕೊಳ್ಳಲ್ಲ, ಆರಾಮಾಗಿ ಇವತ್ತು ನಮ್ಮ ದಿನ ಆರಾಮಾಗಿ ಎಂಜಾಯ್ ಮಾಡೋಣ ವೀಡಿಯೋ ಮಾಡಿಕೊಂಡು. ಅದಕ್ಕೆ ಅಂತ ಇದು ಮಾಡ್ಕೊಳ್ಳೋ ಕಂಟೆಂಟ್ ಮಾಡೋ ಬದಲು ನಮ್ಮ ಪಾಡಿಗೆ ಇವತ್ತು ನಾವು ಏನು ಮಾಡ್ತೀವೋ ಅದನ್ನೇ ಮಾಡೋಣ, ವೀಡಿಯೋ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ವೀಡಿಯೋ ಮಾಡ್ಕೊಳ್ಬೇಕು ಅಂತಲೂ ನೆನಪು ಆಗಲಿಲ್ಲ ಸ್ವಲ್ಪ ಹೊತ್ತಾದಮೇಲೆ. ಅದಕ್ಕಾಗಿ ಯಾವುದೇ ಸೆಲೆಬ್ರೇಷನ್ ವೀಡಿಯೋ ಇವತ್ತು ನಾನು ಹಾಕ್ತಾ ಇಲ್ಲ. ಸೆಲೆಬ್ರೇಷನ್ ಏನು ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ದೇವರಿಗೆಲ್ಲ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮೂವಿಗೆ ಹೋಗಿದ್ವಿ ನಾವು. ಉಪಾಧ್ಯಕ್ಷ ಮೂವಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ತಮಾಷೆ ಆಗಿತ್ತು. ಮೂವಿ ಎಲ್ಲ ನೋಡಿಕೊಂಡು ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ ನಮ್ಮ ಅತ್ತೆ ಮನೆಗೆ ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು, ಮತ್ತು ನಮ್ಮ ಅಮ್ಮನ ಮನೆಗೆ ಬಂದು ಅಲ್ಲೂ ಅವ್ರ ಹತ್ರ ಆಶೀರ್ವಾದ ತಗೊಂಡು ಆಮೇಲೆ ನಾವು ನೈಟ್ ಡಿನ್ನರ್ಗೆಲ್ಲ ಹೋಗಿದ್ವಿ. ಸೊ ಅಷ್ಟೇ ಬ್ರೀಫಾಗಿ ಆ್ಯನಿವರ್ಸರಿ ದಿನ ಏನು ಮಾಡಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸಿನ್ಸ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮತ್ತು ಸುಮಾರಷ್ಟು ಜನ ಇಷ್ಟ ಆಗೋದಿಲ್ಲ ಸೆಲೆಬ್ರೇಷನ್ ವೀಡಿಯೋಸ್ ಎಲ್ಲ ನೋಡೋದಕ್ಕೆ. ಡೈಲಿ ವ್ಲಾಗ್ಸ್ ಅಂತಂದರೆ ಇಷ್ಟಪಟ್ಟು ನೋಡ್ತೀರಾ, ಹಾಗಾಗಿ ಸೆಲೆಬ್ರೇಷನ್ ವೀಡಿಯೋಸ್ ಆಗಲಿ ಏನೂ ಅಪ್ಲೋಡ್ ಮಾಡಿಲ್ಲ. ನಾನು ಡೈರೆಕ್ಟ್ ಸಂಡೇ ವೀಕೆಂಡ್ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಭಾನುವಾರದೊತ್ತು ನಾವು ಏನು ಮಾಡ್ತೀವಿ ಅಂದರೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಒಂದು ಮೂವಿ ನೋಡಿ ಅದಾದಮೇಲೆ ಸಂಜೆ ಮೇಲೆ ಈ ಥರ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಳ್ತೀವಿ. ಹಾಗೆ ಜಾನು ಇಲ್ಲಿ ಅವನು ನಾಳೆ ಆಫೀಸ್ಗೆ ಹೋಗಬೇಕಲ್ಲ, ಗಾಡಿ ಎಲ್ಲ ತುಂಬ ಗಲೀಜಾಗಿದೆ ಅಂತ ಹೇಳಿ ಗಾಡಿ ಕಾರೆಲ್ಲ ತೊಳಿತಾ ಇದ್ದಾನೆ. ಯೂಶ್ವಲಿ ಸಂಡೇ ಮನೆಯಲ್ಲಿ ಇದ್ದರೆ ನಾವು ಭಾನುವಾರದೊತ್ತು ಗಾಡಿ ಕಾರಂತೂ ತೊಳಿತೀವಿ ಮನೆಯಲ್ಲೇ. ನಮ್ಮದು ಅದು ಹ್ಯಾಂಡ್ ಪಂಪ್ ಇದೆಯಲ್ವ, ಪ್ರೆಷರ್ ಪಂಪ್ ಇದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಗಾಡಿ ಎಲ್ಲ ಕ್ಲೀನ್ ಆಗುತ್ತೆ. ಸುಮಾರಷ್ಟು ಜನ ಕೇಳಿದ್ದೀರಾ ಯಾವ ಬ್ರ್ಯಾಂಡಿದು ಅಂತ. ಇದು ಅಗಾರೋ ಬ್ರ್ಯಾಂಡು. ಇದ್ರ ಮೇಲೆ ನಾನೊಂದು ಮುಂಚೆನೂ ವಿಡಿಯೋ ಮಾಡಿದ್ದೆ. ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಿರೋರಿಗೆ ಅಷ್ಟಾಗಿ ಗೊತ್ತಿರೋದಿಲ್ಲ, ಮುಂಚೆಯಿಂದ ನಾನು ವೀಡಿಯೋಸ್ ಫಾಲೋ ಮಾಡ್ತಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ಅಗಾರೋ ಬ್ರ್ಯಾಂಡು. ನಾನು ಅಮೆಝಾನಿಂದನೇ ತೊಗೊಂಡಿದ್ದೇನೆ. ಇದರಲ್ಲಿ ಗಾಡಿ ಕಾರು ಎಲ್ಲ ತೊಳೆಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ಕೂಡ ತುಂಬ ಇಷ್ಟ. ಸಮರ್ಮಿ ಕೂಡ ಬರ್ತಾಳೆ ನಾನು ಸ್ಪ್ರೇ ಮಾಡ್ತೀನಿ ಅಂತ. ಅದು ತುಂಬ ಫೋರ್ಸ್ ಇರುತ್ತೆ. ನೀರು ಹೊಡೆದ ತಕ್ಷಣ ಸುಮಾರಷ್ಟು ಧೂಳೆಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಆ ಫೋಮಿಂಗ್ ಲಿಕ್ವಿಡು ಹಾಕ್ಕೊಳ್ಬೋದು. ಅದರಲ್ಲೇ ಪೂರ್ತಿ ಸ್ಪ್ರೇ ಮಾಡಿ ಒಂದ್ಸಲಿ ನೀಟಾಗಿ ಉಜ್ಜಿ ಮತ್ತೊಂದ್ಸಲಿ ನೀಟಾಗಿ ವಾಟರ್ ಸ್ಪ್ರೇ ಮಾಡಿಬಿಟ್ರೆ ಗಾಡಿ ಎಲ್ಲ ನೀಟಾಗಿ ಹೋಗುತ್ತೆ. ಆಮೇಲೆ ನೀಟಾಗಿ ಒಂದು ಡ್ರೈ ಬಟ್ಟೆಲಿ ಒರೆಸ್ಕೊಂಬಿಡ್ಬೋದು. ಪಳ ಅಂತ ಹೊಳಿತಿರುತ್ತೆ. ನೀವು ವಾಷಿಂಗ್ ಸೆಂಟರ್ಗೆ ತೊಗೊಂಡು ಹೋದ್ರೇನು ಅಲ್ಲೂ ಅದನ್ನೇ ಮಾಡ್ತಾರೆ. ಅದನ್ನೇ ನಾವು ಮನೇಲಿ ನಾವೇ ಮಾಡಿದ್ವಿ ಅಂತ ಒಂದು ಖುಷಿ ಇರುತ್ತೆ. ಮನೇಲಿ ಸುಮ್ಮನೆ ಕೂತ್ಕೊಂಡು ಬರೀ ಮೂವೀಸ್ ನೋಡ್ಕೊಂಡಿರೋದಕ್ಕಿಂತ ಈ ಥರ ಕೆಲಸಗಳು ಮಾಡ್ಕೊಳ್ತಿದ್ರೆ ಒಂಚೂರು ಹೊತ್ತಾದರೂ ಹೋಗುತ್ತೆ. ಮತ್ತು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಸುಮಾರಷ್ಟು ಜನ ನನಗೆ ಆ್ಯನಿವರ್ಸರಿ ವಿಶಸ್ ಕಳಿಸಿರೋ, ತುಂಬ ಖುಷಿ ಆಯಿತು. ಶಾರ್ಟ್ ವಿಡಿಯೋ ಆಗಿರ್ಬೋದು, ಲಾಂಗ್ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಿಕ್ಕಾಪಟ್ಟೆ ಮೆಸೇಜಸ್ಸು. ನನಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಕೆಲವ್ರಿಗೆ ರೆಸ್ಪಾಂಡ್ ಮಾಡಿದೆ, ಕೆಲವರೊಬ್ಬರಿಗೆ ಬರೀ ಹಾರ್ಟ್ ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಬಿಕಾಸ್ ತುಂಬಾ ಕಮೆಂಟ್ಸ್ ಇತ್ತು. ಪ್ರತಿಯೊಂದಕ್ಕೂ ರಿಪ್ಲೈ ಮಾಡುವಷ್ಟು ಟೈಮ್ ಇರಲಿಲ್ಲ ನನಗೆ. ಬಟ್ ಪ್ರತಿಯೊಬ್ಬರಿಗೂ ರೆಸ್ಪಾಂಡ್ ಅಂತೂ ಮಾಡಿದ್ದೀನಿ. ಬಟ್ ಯೂಶ್ವಲಿ ರಿಪ್ಲೈ ಕೊಡೋ ಥರ ರಿಪ್ಲೈ ಕೊಡೋಕ್ಕಾಗಿಲ್ಲ. ಸಾರಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ವಿಶಸ್ ನನಗೆ ತಲುಪಿದೆ. ತುಂಬಾ ಖುಷಿ ಆಯಿತು ನನಗೆ. ನಾನು ಕೂಡ ಇಲ್ಲಿ ನನ್ನ ಕಾರ್ ತೊಳಿತಿದ್ದೆ. ಅಲ್ಲಿ ಜಾನು ಗಾಡಿ ತೊಳ್ಕೊಳ್ತಿರ್ಬೇಕಾದ್ರೆ ನಾಳೆ ಸಮನ್ವಿ ನಾನು ಕರ್ಕೊಂಡು ಹೋಗಬೇಕಲ್ಲ. ಸೊ ಜಸ್ಟ್ ವಾಟರ್ ವಾಶ್ ಸಾಕು. ಪೂರ್ತಿ ಹೋದ್ವಾರ ಏನು ಕ್ಲೀನಾಗಿ ಎಲ್ಲ ತೊಳೆದಿದ್ವಿ. ಜಸ್ಟ್ ವಾಟರ್ ವಾಶ್ ಮಾಡಿ ಹಾಗೆ ನೀರು ಎಳೆದ್ಬಿಟ್ರೆ ಸಾಕು ಅಂತ ಹೇಳಿ ಜಸ್ಟ್ ನೀರು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ನನ್ನ ಶಾರ್ಟ್ ವೀಡಿಯೋಸ್ ಮತ್ತು ಲಾಂಗ್ ವೀಡಿಯೋನಲ್ಲೂ ಒಂದಿಬ್ಬರು ಕ್ವೆಶನ್ಸ್ ಕೇಳಿದ್ದೀರಾ. ನೀವು ಮದುವೆ ಆದಮೇಲೆ ಅಬ್ರಾಡಲ್ಲಿ ಸೆಟ್ಲಾಗಿದ್ರ, ಆಮೇಲೆ ಬೆಂಗಳೂರಿಗೆ ಬಂದಿದ್ದ, ಆಮೇಲೆ ಮಗು ಲೇಟಾಗಿ ಆಯಿತಾ ನಿಮಗೆ ಅಂತೆಲ್ಲನೂ ಕ್ವೆಶನ್ ಕೇಳಿದ್ರ. ಇಲ್ಲ, ನಾವು ಮದುವೆ ಆದಮೇಲೆ ಅಬ್ರಾಡಲ್ಲಿ ಸೆಟ್ಲೆಲ್ಲ ಏನು ಆಗಿರಲಿಲ್ಲ. ಬಟ್ ಮದುವೆ ಆದಮೇಲೆ ಪ್ರತಿ ವರ್ಷವೂ ಒಂದು ಫಾರಿನ್ ಟ್ರಿಪ್ ಹೋಗ್ತಾ ಇದ್ವಿ. ನಾವು ಹಾಗೆ ಡಿಸೈಡ್ ಮಾಡ್ಕೊಂಡಿದ್ದು ಮೊದಲು 5 ವರ್ಷ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರೋಣ, ಮಗು ಏನೂ ಬೇಡ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ರತಿ ವರ್ಷವೂ ಎಲ್ಲೆಲ್ಲಿ ಹೋಗೋಕ್ಕಾಗತ್ತೆ ಅಲ್ಲೆಲ್ಲ ಫಾರಿನ್ ಟ್ರಿಪ್ಸ್ ಹೋಗಿ ಬಂದು ಅದಾದಮೇಲೆ 5 ಇಯರ್ಸ್ ಆದಮೇಲೆ ಮಗುನ ನಾವು ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಮಗು ಕೂಡ ಲೇಟು. 9 ವರ್ಷ ಇಷ್ಟು ಚಿಕ್ಕ ಮಗುನ ಅಂತಲೂ ಯಾರೋ ಹಾಕಿದ್ದೀರಾ. ಸೊ ಆರಾಮಾಗಿರೋಣ, ಒಂದು ಸ್ವಲ್ಪ ದಿನ
ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡೋಣ, ಆಮೇಲೆ ಫ್ಯಾಮಿಲಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ 5 ಇಯರ್ಸ್ವರೆಗೂ ಆರಾಮಾಗಿ ಸುತ್ತಾಡ್ಕೊಂಡು ಇದ್ವಿ ನಾವು. ಅದಾದಮೇಲೆ ಮಗು ಮನೆ ಅಂತೆಲ್ಲ ನಾವು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮದು ಲವ್ ಮ್ಯಾರೇಜು, ಅದನ್ನು ಕೇಳಿದ್ದೀರಾ, ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಅಂತ ಹೇಳಿ. ಮೇ ಬಿ ಶಾರ್ಟ್ಸ್ ಜಾಸ್ತಿ ನೋಡೋರಿಗೆ, ನಾನು ರೆಗ್ಯುಲರ್ ವೀಡಿಯೋಸ್ ನೋಡ್ತಿರೋರಿಗೆ ಅದಷ್ಟು ಗೊತ್ತಿರಲ್ಲ. ನಮ್ಮದು ಲವ್ ಮ್ಯಾರೇಜೇನೆ. ಸೊ ಲವ್ ಮ್ಯಾರೇಜ್ ನಮ್ಮದು. ಆ್ಯಂಡ್ ಅವಾಗಿಂದನೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸ್ವಲ್ಪ ದಿವಸ ಸುತ್ತಾಡೋಣ, ಆರಾಮಾಗಿರೋಣ, ಅಲ್ಲಿ ಇಲ್ಲಿ ಸುತ್ತೋಣ, ಜಾಸ್ತಿ ದೇಶ ಸುತ್ತೋಣ ಅಂತೆಲ್ಲ ನಾವು ಪ್ಲ್ಯಾನ್ ಮಾಡಿದ್ವಿ, ಮಾತಾಡ್ಕೊಳ್ತಾ ಇದ್ವಿ ಮದುವೆಗೆ ಮುಂಚೆ ಎಲ್ಲನೂ. ಅದೇ ಥರನೇ ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ 5 ಇಯರ್ಸ್ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ, ಸುಮಾರು ದೇಶಗಳನ್ನ ನೋಡಿದ್ವಿ. ಎಲ್ಲೇ ಹೋದ್ರೇನು ಎಲ್ಲೇ ಇದ್ರೇನು ನನಗೆ ಬೆಂಗಳೂರಲ್ಲಿದ್ದಷ್ಟು ತೃಪ್ತಿ ನೆಮ್ಮದಿ ಎಲ್ಲೂ ಸಿಗಲ್ಲ. ಸುಮಾರು ಸಲ ನಮಗೆ ಅಬ್ರಾಡ್ ಹೋಗೋ ಚಾನ್ಸಸ್ಸು, ಅಲ್ಲೇ ಸೆಟ್ಲ್ ಆಗೋ ಆಪರ್ಚುನಿಟೀಸ್ ಎಲ್ಲನೂ ಬಂದಿದೆ. ಬಟ್ ನಾವು ಬೇಡ, ನಾವು ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿ ಬೆಂಗಳೂರಲ್ಲೇ ನಾವು ಮನೆ ಕಟ್ಕೊಂಡು ಇಲ್ಲೇ ಸೆಟ್ಲ್ ಆಗಿದ್ದೀವಿ. ನನಗೆ ಎಸ್ಪೆಷಲಿ ನನಗೆ ನಮ್ಮ ಮನೇನ, ನಮ್ಮ ಊರನ್ನ ಎಲ್ಲ ಬಿಟ್ಟು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ. ಅಲ್ಲಿ ನಿಂಗೆ ಎಷ್ಟೇ ಕೊಟ್ರೇನು ಮನೆಯವ್ರ ಜೊತೆ, ಫ್ಯಾಮಿಲಿ ಜೊತೆ, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಜಾನು ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಇವ್ರನ್ನೆಲ್ಲ ಬಿಟ್ಟು ದೂರ ಎಲ್ಲೋ ಇರೋದು, ಬಾಳ್ವೆ ಮಾಡೋದು, ಅದು ನಂಗೆ ಲೈಫೇ ಅಂತ ಅನಿಸಲ್ಲ. ಎಲ್ಲನೂ ಬಿಟ್ಟು ಎಲ್ಲೋ ದೂರದಲ್ಲಿ ಹೋಗಿ ನೋಡಬೇಕು ಅನಿಸ್ದಾಗ ನೋಡಿದೆ. ಮನೇಲಿ ಒಂದು ಫ್ಯಾಮಿಲಿ ಫಂಕ್ಷನ್, ಪುಟ್ ಫಂಕ್ಷನ್ ಇದ್ರೇನು ಅಟೆಂಡ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಕೊರಗೋದಕ್ಕಿಂತ ಇಲ್ಲೇ ಇರೋದು ಆರಾಮಾಗಿರುತ್ತೆ, ಇಲ್ಲಿ ಏನೂ ಕಮ್ಮಿ ಆಗಿಲ್ವಲ್ಲ, ಮತ್ತೆ ಅಲ್ಲಿ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಇಲ್ಲೇ ಉಳ್ಕೊಳ್ಬೇಕು ಅಂತ ಆಸೆಯಿಂದ ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಏನೇ ಮಾಡಿದ್ರೇನು, ಏನೇ ಸಾಧಿಸಿದ್ರೇನು, ಏನೇ ತಗೊಂಡ್ರೇನು ನಮ್ಮೂರಲ್ಲೇ ಆಗಿರಬೇಕು ಅನ್ನೋದು ನನ್ನ ಇಷ್ಟ. ಜಾನುಗೆ ಇಷ್ಟ ಆಯಿತು ಹೊರಗಡೆ ಎಲ್ಲ ಹೋಗಿ ಅಲ್ಲೇ ಸೆಟ್ಲ್ ಆಗೋದಕ್ಕೆ. ಬಟ್ ನನಗೆ ಪರ್ಸ್ನಲಿ ಇಷ್ಟನೇ ಇರಲಿಲ್ಲ. ನಮ್ಮವ್ರನ್ನ ಬಿಟ್ಟು ದೂರ ಹೋಗೋಕ್ಕೆ ನನಗಂತೂ ಆಗಲ್ಲ, ಇರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಜಾನು ನನ್ನ ಡೆಸಿಷನ್ನ ರೆಸ್ಪೆಕ್ಟ್ ಮಾಡಿ ನಾವು ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಇದಿಷ್ಟು ನಮ್ಮ ಮದುವೆ ಆದಾಗಿಂದ ಇಲ್ಲಿವರೆಗಿನ ಅಪ್ಡೇಟ್ಸ್ ನಿಮಗೆ. ಇದಿಷ್ಟು ಇದುವರೆಗೂ ನಾನು ಯಾವತ್ತೂ ಶೇರ್ ಮಾಡಿರಲಿಲ್ಲ, ಸಿನ್ಸ್ ನೀವೆಲ್ಲ ಕ್ವೆಶ್ಚನ್ಸ್ ಕೇಳಿದ್ರಲ್ಲ ಅಂತ ಹೇಳಿ ಇವತ್ತು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಅತ್ತೆ ಮಾವನ ಬಗ್ಗೆ ಕೇಳ್ತಾನೆ ಇರ್ತೀರ, ತೋರಿಸೋದೇ ಇಲ್ಲ ನೀವು, ಎಲ್ಲಿದ್ದಾರೆ ನಿಮ್ಮ ಅತ್ತೆ ಮಾವ ಅಂತ ಹೇಳಿ. ನಮ್ಮ ಅತ್ತೆ ಮಾವ ಸಹಿತ ಬೆಂಗಳೂರಲ್ಲೇ ಇದ್ದಾರೆ. ಅವರ ದೊಡ್ಡಣ್ಣ ಅಂದರೆ ಜಾನುವಿನ ದೊಡ್ಡಣ್ಣ ಜೊತೆ ಇದ್ದಾರೆ. ಅವರು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸೊ ಅವ್ರನ್ನ ಮನೆಗೆ ಬಂದಾಗ ನೆಕ್ಸ್ಟ್ ಟೈಮ್ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ಬಟ್ ಮುಂಚೆನೂ ಕೆಲವು ವ್ಲಾಗ್ಸಲ್ಲಿ ನಾನು ತೋರಿಸಿದ್ದೀನಿ, ಮೇ ಬಿ ನೀವು ಹಳೆ ವ್ಲಾಗ್ಸ್ ನೋಡಿರಲ್ಲ ಅನಿಸುತ್ತೆ, ಹಾಗಾಗಿ ನಿಮಗೆ ಗೊತ್ತಿರಲ್ಲ. ಇತ್ತೀಚೆಗೆ ಅವ್ರು ನಮ್ಮ ಮನೆಗೆ ಬಂದಿಲ್ಲ, ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಅವರು ಕೆಲವು ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ, ಹಾಗಾಗಿ ತೋರಿಸಿಲ್ಲ ಅಷ್ಟೇ. ಮತ್ತು ಎಲ್ಲರಿಗೂ ಕ್ಯಾಮ್ರಾ ಮುಂದೆ ಬಂದು ಕಂಫರ್ಟಬಲಾಗಿ ಮಾತಾಡಬೇಕು ಅಥವಾ ಕಾಣಿಸ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪ್ರೈವಸಿ ಇರುತ್ತೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಬಟ್ ನೆಕ್ಸ್ಟ್ ಟೈಮ್ ಅವ್ರ ನಮ್ಮ ಮನೆಗೆ ಬಂದಾಗ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಮತ್ತೊಂದು ಸಲ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಮತ್ತೊಂದು ಕ್ವೆಶ್ಚನ್ನು ನಂಗೆ ತುಂಬ ನಗು ಬಂತು, ನಿಮ್ಮ ಮನೆಗೆ ಯಾರು ಗೆಸ್ಟೇ ಬರಲ್ವಾ ಅಂತ ಕೇಳಿದರು. ನಾನು ಹೇಳೋದು ನನ್ನ ವ್ಲಾಗ್ಸಲ್ಲಿ ನಾನು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಕೆಲವು ನಿಮ್ಗಳಿಗೆ ಯೂಸ್ ಆಗೋವಂಥ ಕೆಲವು ವಿಷಯಗಳ ಬಗ್ಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಗೆ ಯಾರ್ಯಾರು ಗೆಸ್ಟ್ ಬಂದರು, ಹೋದರು, ಅವ್ರೇನು ಮಾಡಿದ್ರು ಅಂತೆಲ್ಲ ಪ್ರತಿಯೊಂದೂ ವ್ಲಾಗ್ಸಲ್ಲಿ ತೋರ್ಸೋಕ್ಕಾಗೋದಿಲ್ಲ ಅಲ್ವಾ. ಕೆಲವು ಸಲ ಕ್ವೆಶ್ಚನ್ ಕೇಳಬೇಕಾದ್ರೂ ನೀವು ಸಹ ಅದು ಯೋಚನೆ ಮಾಡಬೇಕು. ಗೆಸ್ಟ್ ಬರೋರಿಗೆಲ್ಲನೂ ಕಂಫರ್ಟಬಲ್ ಅನ್ಸುತ್ತಾ ನನ್ನ ವ್ಲಾಗ್ಸಲ್ಲಿ ವೀಡಿಯೋ ಮಾಡ್ತಾ ಇದ್ರೆ ಅವ್ರು ಬಂದಾಗ ಅವ್ರಿಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನೆಲ್ಲನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಮನೆಗೆ ಬಂದವರಿಗೆ ಕಂಫರ್ಟಬಲ್ ಫೀಲ್ ಮಾಡಿಸೋದು ಬಿಟ್ಬಿಟ್ಟು ನನ್ನ ಕಂಟೆಂಟ್ಗೋಸ್ಕರ ವೀಡಿಯೋ ಮಾಡ್ತಾ ಕೂತ್ಕೊಂಡಿರೋಕ್ಕಾಗಲ್ಲ ಅಲ್ವಾ. ಸೊ ನಿಮ್ಗಳಿಗೆ ಮೇಯ್ನಾಗಿ ಮ್ಯಾಕ್ಸಿಮಮ್ ಆಗಿ ಏನು ಬೇಕು, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಲೈಫ್ಗೆ ಏನು ಕೆಲವು ಯೂಸ್ ಆಗ್ಬೋದು, ನಾನು ಕಲ್ತಿದ್ನ ಅದನ್ನು ಶೇರ್ ಮಾಡ್ತೀನಿ. ನಮ್ಮ ಮನೆಗೆ ಯಾರು ಬಂದು ಹೋಗಿದ್ರು ಅಂತೆಲ್ಲ ಪ್ರತಿಯೊಂದು ತೋರಿಸ್ತಾ ಕೂತ್ಕೊಂಡ್ರೆ ನನಗೂ ಒಂಥರ ಅನಿಸುತ್ತೆ, ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಗೆಸ್ಟ್ ಬಂದು ಹೋಗೋದು ಅದನ್ನೆಲ್ಲನೂ ನಾನು ವೀಡಿಯೋ ಮಾಡಿಲ್ಲ. ಈ ಥರ ಸುಮಾರಷ್ಟು ಸಾಕಷ್ಟು ಕ್ವೆಶ್ಚನ್ಸ್ಗಳು ಬರುತ್ತೆ. ಕೆಲವನ್ನ ಇಗ್ನೋರ್ ಮಾಡ್ತೀನಿ, ಕೆಲವಿಗೆ ಆನ್ಸರ್ ಮಾಡಬಹುದಾದಂಥ ಕೆಲವು ಡೌಟ್ಸ್ನ ಆನ್ಸರ್ ಮಾಡ್ತೀನಿ. ಸೊ ಇವತ್ತು ಸುಮಾರಷ್ಟು ನಿಮ್ಮ ಕಮೆಂಟ್ಸಲ್ಲಿ ಕೇಳಿರೋ ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ್ದೀನಿ. ಬಿಕಾಸ್ ಕೆಲವು ಕ್ವೆಶ್ಚನ್ ಯಾಕೆ ಇವತ್ತು ತೆಗೆದು ಆನ್ಸರ್ ಮಾಡ್ತಾಯಿದ್ದೀನಿ ಅಂತಂದರೆ, ಪ್ರತಿಯೊಂದೂ ಇಷ್ಟುತ್ತ ಕಮೆಂಟಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ಏನಂತಂದರೆ 4-5 ಸಲ ರಿಪೀಟಾಗಿ ಬಂದಿರೋ ಕಮೆಂಟ್ಸ್ನ ಮಾತ್ರ ಇಲ್ಲಿ ಅಡ್ರೆಸ್ ಮಾಡ್ತಾಯಿದ್ದೀನಿ ನಾನು. ಆದರೆ ಖುಷಿ ಆಗುತ್ತೆ ನಿಮ್ಮೆಲ್ಲ ಕಮೆಂಟ್ಸ್ ಓದೋದಕ್ಕೆ. ಕೆಲವ್ರು ಎಷ್ಟೊಂದು ಟೈಮ್ ಕೊಟ್ಟು ತುಂಬ ಉದ್ದವಾಗಿ ಒಂದು ಕಮೆಂಟ್ ಹಾಕಿರ್ತೀರ, ಅದು ಓದ್ತಾ ಇದ್ದಾಗ ತುಂಬ ಖುಷಿ ಆಗುತ್ತೆ. ಕೆಲವು ಸಲ 2 ಸಲ 3 ಸಲ ಕಮೆಂಟ್ನ ಓದಿ ಅದಾದಮೇಲೆ ರೆಸ್ಪಾಂಡ್ ಮಾಡ್ತೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ಅನಿಸುತ್ತೆ ಕೆಲವರು ನೀವು ಮಾಡಿರೋದು. ಸುಮಾರಷ್ಟು ನನ್ನಿಂದ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತೀರಾ, ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತೀರಾ. ಅದನ್ನೆಲ್ಲ ಓದಿದಾಗ ತುಂಬಾ ಖುಷಿ ಆಗುತ್ತೆ. ಸದ್ಯ ನಾನು ಯೂಟ್ಯೂಬ್ ಮಾಡ್ತಿರೋದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ.
ಮತ್ತು ಇನ್ನೊಂದು ಕಮೆಂಟ್ ಹೇಳಬೇಕು, ಇದು ಸುಮಾರು ದಿನಗಳ ಹಿಂದೆ ಬಂದಿದ್ದು. ಸಿನ್ಸ್ ಇವತ್ತಿನ ವಿಡಿಯೋನಲ್ಲಿ ಸುಮಾರು ಕಮೆಂಟ್ ಬಗ್ಗೆನೇ ಡಿಸ್ಕಸ್ ಮಾಡ್ತಿರೋದ್ರಿಂದ ಇದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ದ್ಯಾಟ್ ನಿಮ್ಮ ವೀಡಿಯೋಸ್ ನನಗೆ ತುಂಬ ಬೋರಿಂಗ್ ಅಂತ ಅನಿಸುತ್ತೆ, ಬೇಜಾರು ಮಾಡ್ಕೋಬೇಡಿ, ನೆಗೆಟಿವ್ ಅಂತ ತಗೊಳ್ಬೇಡಿ. ನಿಮ್ಮ ವೀಡಿಯೋಸಲ್ಲಿ ಜಾಸ್ತಿ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಮಾತಾಡಿ, ಏನಾದರೂ ಮೋಟಿವೇಶನ್ ಆಗಿ ಮಾತಾಡಿ, ಆವಾಗ ವೀಡಿಯೋಸ್ ನಿಮಗೆ ಚೆನ್ನಾಗಿ ಓಡತ್ತೆ ಅಂತೆಲ್ಲನೂ ಹಾಕಿದರು. ಅದಾದಮೇಲೆ ಲಾಸ್ಟಲ್ಲಿ ಫುಲ್ ವೀಡಿಯೋ ನೋಡೋದಿಲ್ಲ, ತುಂಬ ಸ್ಕಿಪ್ ಮಾಡಿ ಸ್ವಲ್ಪ ನೋಡ್ತೀನಿ ಅಂತಲೂ ಅವರೇ ಕಮೆಂಟಲ್ಲಿ ಹಾಕಿದರು. ನನಗೆ ಈ ಕಮೆಂಟ್ನ ನೋಡಿ ಮೊದಲು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಫಸ್ಟಿಗೆ ನಗು ಬಂದುಬಿಡ್ತು. ತುಂಬ ಸ್ಕಿಪ್ ಮಾಡಿ ಸ್ವಲ್ಪ ವಿಡಿಯೋ ನೋಡೋರಿಗೆ ನನ್ನ ವಿಡಿಯೋನಲ್ಲಿ ಏನು ಕಂಟೆಂಟ್ ಇರತ್ತೆ ಅಂತ ಹೇಗೆ ಗೊತ್ತಾಗುತ್ತೆ. ಮತ್ತೊಂದು, ನೀವೇ ಹೇಳಿ ನನ್ನ ವೀಡಿಯೋಸಲ್ಲಿ ಏನದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ವೀಡಿಯೋನ ಸುಮ್ಮನೆ ಸ್ಕಿಪ್ ಮಾಡಿ ನೋಡಿಬಿಟ್ಟು ಒಂದು ಜಡ್ಜ್ಮೆಂಟಿಗೆ ಬರ್ತಾರೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಪಾಸಿಟಿವ್ ಆಗಿ ಏನೋ ಹುಡ್ಕೋದೇ ಇಲ್ಲ ಆಯಿತಾ, ಏನಾದರೂ ಒಂದು ಎಲ್ಲಿ ಪೂರ್ತಿ ಚೆನ್ನಾಗಿದ್ರೇನು ಏನಾದರೂ ಒಂದು ನೆಗೆಟಿವಿಟಿ ಹುಡ್ಕೋಣ ಅಂತಲೇ ಕಾಯ್ತಾ ಇರ್ತಾರೆ. ಆ ಥರದವ್ರಿಗೆ ನಾವು ಏನೂ ಮಾಡೋದಕ್ಕಾಗಲ್ಲ. ನಾವು ಎಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ರು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ನನ್ನ ವೀಡಿಯೋಸ್ ಅಂಥವ್ರಿಗೆಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಹೇಳೋದು ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ನನ್ನ ಇಷ್ಟಪಡೋರು, ನನ್ನ ಪ್ರತಿದಿನ ಫಾಲೋ ಮಾಡೋರಿಗೆ ನನ್ನ ವೀಡಿಯೋಸ್ ತುಂಬಾ ಇಷ್ಟ ಆಗುತ್ತೆ. ಅದು ನೀವುಗಳು ಮಾಡೋ ಕಮೆಂಟ್ಸಲ್ಲೇ ನನಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಅವರ ಕಮೆಂಟಿಗೆ ರೆಸ್ಪಾಂಡ್ ಕೂಡ ಮಾಡಲಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ, ಇಗ್ನೋರ್ ಮಾಡ್ತೀನಿ ಆ ಥರ ಕಮೆಂಟ್ಸ್ ಎಲ್ಲ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಆ ಥರದಕ್ಕೆ ರೆಸ್ಪಾಂಡ್ ಮಾಡದೇ ಇರೋದೇ ಬೆಟರು. ಬಿಕಾಸ್ ನೀವು ರೆಸ್ಪಾಂಡ್ ಮಾಡಿ ಅವ್ರು ಇನ್ನೂ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಅದು ಇನ್ನೂ ನನಗೆ ಹರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಅಂತ ಅವನ್ನೆಲ್ಲ ಇಗ್ನೋರ್ ಮಾಡಿ ಸುಮ್ಮನೆ ಆಗಿಬಿಡೋದು ಬೆಟರ್ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅಯ್ಯೋ ರಾಮ, ಕಮೆಂಟ್ಸ್ ಬಗ್ಗೆ ಹೇಳ್ತಾ ನಾನು ಇವತ್ತಿಲ್ಲಿ ಗೋಬಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೆ ಚಪಾತಿಗೆ ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ರೆಸಿಪಿ ಶೇರ್ ಮಾಡೋಣ ಅಂತ ಹಾಗೆ ಮರ್ತೇ ಹೋಯಿತು. ನೋಡ್ತಾ ಇದ್ರಿ ಅಲ್ವಾ, ಆ್ಯಕ್ಚುಲಿ ತುಂಬಾ ಸುಲಭ. ಈರುಳ್ಳಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಕೊಂಡಿದ್ದು ಫ್ರೆಶ್ಶಾಗಿ ಜಜ್ಕೊಂಡಷ್ಟು ಅದು ಘಮ ಚೆನ್ನಾಗಿರುತ್ತೆ. ಈರುಳ್ಳಿ, ಕರಿಬೇವು ಮತ್ತು ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಗೋಬಿನೂ ಅಷ್ಟೇ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಬಿಸಿನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಒಂದು 2 ಸಲ ಕುದಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗೋಬಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಆ ನೀರೆಲ್ಲ ಹಿಂಗಿ ಸ್ವಲ್ಪ ಪಲ್ಯ ಥರ ಆಗುತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಕೊಳ್ತಾ ಇರಬೇಕು. ಪೂರ್ತಿ ನೀರೆಲ್ಲ ಹಿಂಗಿ ಗೋಬಿ ಸಾಫ್ಟ್ ಆಗಿದೆ ಅಂತ ಅಂದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ ಹೆಚ್ಕೊಂಡಿರೋದು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಲ್ಲಿಗೆ ಗೋಬಿ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಅಡುಗೆ ಮಾಡ್ತಾ ಹಾಗೆ ಅಡುಗೆ ಮನೇನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತು ಅದಕ್ಕೋಸ್ಕರ ಇನ್ನೊಂದ್ಸಲಿ ಬಂದು ಕ್ಲೀನ್ ಮಾಡೋದೆಲ್ಲ ಯಾಕೆ ಅಂತ ಹೇಳಿ, ಹೆಂಗಿದ್ರು ಬೇಯ್ತಾ ಇದೆಯಲ್ಲ ಅಲ್ಲಿ, ಅಷ್ಟರಲ್ಲಿ ಇಲ್ಲೂ ಕ್ಲೀನ್ ಮಾಡ್ಕೊಂಬೋಣ ಅಂತೆಲ್ಲ ಹೇಳಿ ಕಟ್ಟೆ ಏನೇನಿದೆ ಒರೆಸ್ಕೊಳ್ಳೋದು ಅದೆಲ್ಲ ಒರೆಸಿಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ದಟ್ ನೀಟಾಗಿ ಹೋಗುತ್ತೆ. ಅಡುಗೆ ಮುಗಿಸಿ ಅತ್ಲಾಗ ಹೋಗಿ ಕೂತ್ಕೊಂಡು ಊಟ ಮಾಡಿ ಮಲ್ಕೊಂಬಿಡ್ಬೋದು. ಎಕ್ಸ್ಟ್ರಾ ಕೆಲಸ ಏನೂ ಇರೋದಿಲ್ಲ. ಆಮೇಲೆ ಮಾತಾಡ್ತಾ ಇದ್ರೆ ಹೋಗ್ತಾನೆ ಇರುತ್ತೆ ವಿಡಿಯೋ. ಬ್ಯಾಕ್ಗ್ರೌಂಡಲ್ಲಿ ಏನು ಓಡ್ತಾ ಇದೆ ಅಂತಲೂ ಸಮ್ಟೈಮ್ಸ್ ನೋಡೋದಿಲ್ಲ. ಹಾಗೆ ಮಾತಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಏನಂದರೆ, ಮೈಂಡಲ್ಲಿ ಯಾವುದೋ ಒಂದು ಟಾಪಿಕ್ ಇರುತ್ತೆ, ಸೊ ಅದು ಡಿವಿಯೇಟ್ ಆಗ್ದಂಗೆ ಹಾಗೆ ನಿಮಗೆ ತಿಳಿಸ್ಬೇಕು ಅನ್ನೋದಷ್ಟೇ. ಸಮ್ಟೈಮ್ಸ್ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಏನೋ ರೆಸಿಪಿ ಏನೋ ಓಡ್ತಾ ಇರುತ್ತೆ, ಆದರೂ ನನ್ನ ಮಾತೇನೋ ಬೇರೆ ನಡೀತಾ ಇರುತ್ತೆ. ಸಾರಿ, ನಿಮ್ಗೆ ಅದು ಡಿಸ್ಟರ್ಬಿಂಗ್ ಆಗಿರಬಹುದು. ಆದರೆ ನನಗೇನಂತಂದರೆ, ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡ್ರೆ ಅದನ್ನಲ್ಲೇ ಮುಗಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ಆ ಫ್ಲೋ ಹೋಗಿಬಿಡುತ್ತೆ ಅಂತ ಹೇಳಿ ಹಾಗೆ ಮಾತಾಡ್ತಾ ಇರ್ತೀನಿ. ಅಲ್ಲೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಗೋಬಿ ಪಲ್ಯ ಕೂಡ ರೆಡಿ ಆಯಿತು. ಕಡೆನಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಅಲ್ಲಿಗೆ ರೆಡಿಯಾಗಿ ಹೋಗುತ್ತೆ. ಇದು ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ಹಾಕ್ಕೊಂಡು ತೊಗೊಂಡೋಗೋಕ್ಕೂ ಚೆನ್ನಾಗಿರುತ್ತೆ. ಇದು ನಮ್ಮ ಅಪ್ಪಾಜಿ ರೆಸಿಪಿ. ತುಂಬ ವರ್ಷದಿಂದ ಅವ್ರು ಮಾಡ್ತಿದ್ರು, ಅವರಿಂದ ಕಲ್ತ್ಕೊಂಡು ನಾನು ಮಾಡಿರೋದು. ಇದನ್ನು ಮಾತಾಡ್ತಾ ವಿಡಿಯೋ ಕಡೆಗೆ ಬಂದಿದ್ದೀನಿ. ಸಾರಿ ನಿಮ್ಮೆಲ್ಲರಿಗೂ ಇವತ್ತು ಡಿಸಪಾಯಿಂಟ್ ಮಾಡಿದರೆ ದಟ್ ನನ್ನ ಆ್ಯನಿವರ್ಸರಿ ಸೆಲೆಬ್ರೇಷನ್ ವಿಡಿಯೋ ಹಾಕಿಲ್ಲ ಅಂತ ಹೇಳಿ. ಬೇಡ ಅಂತ ಡಿಸೈಡ್ ಮಾಡಿನೇ ಇವತ್ತು ವಿಡಿಯೋ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಸೆಲೆಬ್ರೇಷನ್ಸ್ ಇದ್ದರೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಶೇರ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಆಯಿತಾ, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.